ಒಬ್ಬ ಪುರುಷನಾದವನು ಗೈನಕಾಲಜಿಸ್ಟ್ ಆಗೋದು ಸ್ವಲ್ಪ ಅಪರೂಪ, ಅಷ್ಟೇ ಚಾಲೆಂಜ್ ಕೂಡ ಆಗಿರುತ್ತೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಚಾಲೆಂಜ್ ಅನ್ನೋದು ಪ್ರತಿಯೊಂದರಲ್ಲಿ ಇದ್ದೇ ಇರುತ್ತೆ. ಕೆಲವೊಂದು ಕಡೆ ಕಡಿಮೆ ಇರುತ್ತೆ, ಕೆಲವೊಂದು ಕಡೆ ಜಾಸ್ತಿ ಇರುತ್ತೆ. ಇದನ್ನು ನಾವು ಗಂಡು ಹೆಣ್ಣಂತ ನೋಡಬಾರ್ದು. ಯಾವುದೇ ಕೆಲಸ ಆದ್ರೂ ಅದನ್ನ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅದು ಮಾತ್ರ ಮುಖ್ಯ. ವಶಿಷ್ಠ ಆಸ್ಪತ್ರೆ ಮುಖ್ಯಸ್ಥರಾಗಿ ಇಷ್ಟು ವರ್ಷದಲ್ಲಿ ನೀವು ಕಲ್ತಿರೋ ಪಾಠ ಏನು? ಪ್ರತಿ ರೋಗಿ ಒಂದು ಪಾಠನೇ. ನಮ್ಮ ಡಾಕ್ಟರ್ಗೆ ಪ್ರತಿದಿನ ಒಂದು ಪರೀಕ್ಷೆ. ಡಾಕ್ಟರ್ ಆಗಿ ನಿಮ್ ಪ್ರಕಾರ ಯಶಸ್ಸು ಅಂದ್ರೆ ಏನು? ಮಾನವೀಯತೆ ಮರೀದೆ ಪ್ರಾಮಾಣಿಕವಾಗಿ ಕೆಲಸ ಮಾಡದೆ ಒಬ್ಬ ಡಾಕ್ಟರ್ಗೆ ದೊಡ್ಡ ಯಶಸ್ಸು. ನಿಮ್ಮ ಆಸ್ಪತ್ರೆಯ ಧ್ಯೇಯ ಏನು ಅಂತ ವಿವರಿಸಬಹುದಕ್ಕ? ಈ ಆಸ್ಪತ್ರೆ ನಮ್ಮ ತಾತ ರಾಮಕೃಷ್ಣ ವಸಿಷ್ಠ ಅವ್ರು ಕಂಡಿರೋದು ಒಂದು ಕನಸು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಉದ್ದೇಶ ಒಂದೇ, ಪ್ರಾಣ ಕೊಡೋದು ತೆಗೆಯೋದು ದೇವ್ರ ಕೈಲಿದ್ರು ಆ ಪ್ರಾಣಕ್ಕೋಸ್ಕರ ದೇವ್ರ ಜೊತೆ ಹೋರಾಡೋ ಕೆಲಸ ನಮ್ಮ ಡಾಕ್ಟರ್. ಇಲ್ಲಿ ಹುಟ್ಟೋ ಮಗು ಸಾಯಬಾರ್ದು, ಮಗು ಹುಟ್ಟಿದ ಮೇಲೆ ಯಾವುದೇ ಕಾರಣಕ್ಕೂ ಅನಾಥ ಆಗಬಾರ್ದು. ಮಗು ಆಗಲಿ ತಾಯಿ ಆಗಲಿ ಯಾವುದೇ ಕಾರಣಕ್ಕೂ ನಮ್ಮ ಆಸ್ಪತ್ರೆ ಸಾಯಬಾರ್ದು. ಇದನ್ನ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ. ಆ ಮಾತನ್ನ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೀನಿ, ಮುಂದಕ್ಕೂ ಉಳಿಸ್ಕೊಂಡು ಹೋಗ್ತೀನಿ. ಹಲೋ, ನಾನಿಲ್ಲಿ ವಶಿಷ್ಠ ಹಾಸ್ಪಿಟಲ್ ಕಾನ್ಫರೆನ್ಸ್ ಅಲ್ಲಿ ಇದ್ದೀನಿ. ಏನಾಯ್ತು? ವಾಟ್? ಏನ್ ಹೇಳ್ತಿದ್ದೆ? ಹೌದಾ? ನಿಮ್ಮ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ ಯಾವ ಮಹಿಳೆಯರು ಸತ್ತಿಲ್ವಾ? ಇಲ್ಲ. ಹಾಗಾದ್ರೆ ಈಗಷ್ಟೇ ಬಂದಿರೋ ಸುದ್ದಿ ಬಗ್ಗೆ ನೀವೇನ್ ಹೇಳ್ತೀರಾ? ಯಾವ ಸುದ್ದಿ? ನಿಮ್ಮ ಆಸ್ಪತ್ರೆಯಲ್ಲಿ ಏನ್ ನಡೀತಿದೆ ಅಂತ ನಿಮ್ಗೆ ಗೊತ್ತಿಲ್ವಾ, ಅಥವಾ ನಾಟಕ ಮಾಡ್ತಿದ್ದೀರಾ? ನೀವು ಯಾವ್ದ್ರ ಬಗ್ಗೆ ಕೇಳ್ತಿದ್ದೀರಾ? ಸ್ಪೆಸಿಫಿಕ್ಲಿ ಇಂಥದೇ ಅಂತ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು. ಇವತ್ತಾದ ಡೆಲಿವರಿ ಆಗಿರೋ 3-4 ಹೆಣ್ಮಕ್ಳು ಸತ್ತಿದಾರಂತೆ, ನಿಮ್ಗೆ ಗೊತ್ತಿಲ್ವಾ? ಏನ್ ಹೇಳ್ತಿದ್ದೀರಾ? ಮೆಸೇಜು ಅಫಿಷಿಯಲ್ ಸೋರ್ಸ್ ಇಂದ ಬಂದಿದೆ. ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ನಾವೇನ್ ಸುಳ್ಳು ಹೇಳ್ತಾ ಇಲ್ಲ, ನಿಜ ಸರ್. ನೋಡಿ, ನಾನು ಇದನ್ನ ಚೆಕ್ ಮಾಡಬೇಕಾಗುತ್ತೆ. ನಾನು ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ. ನಾನು ಬಂದಿದ್ದಕ್ಕೆ ಉತ್ತರ ಕೊಡ್ತೀನಿ.